ಹುಲ್ಲಹಳ್ಳಿ ಪಟ್ಟಣ ಪಂಚಾಯಿತಿಯಾಗಿ ಪರಿವರ್ತನೆಗೆ ಅಸ್ತು ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ. ಶಾಸಕ ದರ್ಶನ್. ತಾಲೂಕಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಹೊಂದಿರುವ ಮತ್ತು ವಿಶಾಲ ಭೂ ಪ್ರದೇಶವನ್ನು ಹೊಂದಿಕೊಂಡಿರುವ ಹುಲ್ಲಹಳ್ಳಿ ಹೋಬಳಿ ಕೇಂದ್ರವನ್ನು ಪಟ್ಟಣ ಪಂಚಾಯಿತಿಯಾಗಿ ಪರಿವರ್ತಿಸಲು ತಯಾರಿ ನಡೆಸಲಾಗಿದೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಸ್ತುವಾರಿ ಮಂತ್ರಿಗಳಾದ ಎಚ್.ಸಿ. ಮಹದೇವಪ್ಪ, ಸಚಿವರಾದ ಪ್ರಿಯಾಂಕ ಖರ್ಗೆ ಅವರ ಸಹಕಾರದಿಂದ ನಂಜನಗೂಡು ಮೀಸಲು ವಿಧಾನಸಭಾ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನಗಳನ್ನು ಹಂತ ಹಂತವಾಗಿ ನೀಡಲಾಗುತ್ತಿದೆ. ಹುಲ್ಲಹಳ್ಳಿ, ಹದರನಹಳ್ಳಿ, ಮುಳ್ಳೂರು, ಚಿಕ್ಕ ಕವಲಂದೆ, ಹೆಮ್ಮರಗಾಲ ಗ್ರಾಮಗಳಲ್ಲಿ ಎಸ್ಸಿಪಿ ಹಾಗೂ ಟಿಎಸ್ಪಿ ಯೋಜನೆ ಅಡಿಯಲ್ಲಿ ಸಿಸಿ ರಸ್ತೆ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. 20 ಲಕ್ಷಗಳ ಮೊತ್ತದ ಸಿಸಿ ರಸ್ತೆ ಮತ್ತು ಒಳಚರಂಡಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ನೂತನವಾಗಿ ಬಸ್ ನಿಲ್ದಾಣ ಕಟ್ಟಡ ಹಾಗೂ ಆಟೋ ನಿಲ್ದಾಣಕ್ಕೆ ಚಾಲನೆ ನೀಡಿದರು. ಶಾಸಕ ದರ್ಶನ್ ಧ್ರುವನಾರಾಯಣ್ ಚುನಾವಣಾ ಸಂದರ್ಭದಲ್ಲಿ ತಾಲೂಕಿನ ಜನತೆಗೆ ನೀಡಿದ ಭರವಸೆಗಳನ್ನು ಹಂತ ಹಂತವಾಗಿ ಈಡೇರಿಸಲಾಗುತ್ತೆ. ಈಗಾಗಲೇ 1.5 ವರ್ಷಗಳಲ್ಲಿ ಬರೋಬ್ಬರಿ 150 ಕೋಟಿಗೂ ಅಧಿಕ ಹಣವನ್ನು ಬಿಡುಗಡೆ ಮಾಡಿಸಿ ಸಾಕಷ್ಟು ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿದೆ. ಕೆಲ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಿ ಚಾಲನೆ ನೀಡಬೇಕಿದೆ. ಜನಸಂಪರ್ಕ ಸಭೆಯನ್ನ ನಡೆಸಿ ಗ್ರಾಮೀಣ ಪ್ರದೇಶಗಳ ಜನರ ಮನೆ ಬಾಗಿಲಿಗೆ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸುತ್ತಿದ್ದೇನೆ. ತಕ್ಷಣದಲ್ಲಿಯೇ ನಿವಾರಣೆಯಾಗುವ ಸಮಸ್ಯೆಗಳಿಗೆ ಅಧಿಕಾರಿಗಳ ಮೂಲಕ ಇತ್ಯರ್ಥಪಡಿಸಲಾಗುತ್ತಿದೆ. ಕ್ಷೇತ್ರದ ಜನರು ನಮಗೆ ಸಮಯಾವಕಾಶವನ್ನ ನೀಡಿದರೆ ನಿಮ್ಮ ಕನಸಿನಂತೆ ಕ್ಷೇತ್ರದ ಅಭಿವೃದ್ಧಿಗೆ ಮುಂದಾಗುತ್ತೇನೆ ಎಂದು ಶಾಸಕ ಧ್ರುವನಾರಾಯಣ್ ಮಾತನಾಡಿದರು. ನಂತರ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ಅಭಿವೃದ್ಧಿ ಕಾರ್ಯಗಳ ವಿಚಾರಗಳನ್ನು ಸಭೆಯಲ್ಲಿ ತಿಳಿಸಿದರು. ಜಯಶಂಕರ್, NKS TV4 ನ್ಯೂಸ್, ನಂಜನಗೂಡು. ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದೊಂದಿಗೆ ಮತ್ತಷ್ಟು ಅನುದಾನವನ್ನು ಸುಮಾರು 50 ಲಕ್ಷ TSP ನಮಗೆ ಅವರು ನೀಡಿದಂಥದ್ದು, ಅದನ್ನು ಸಂಪೂರ್ಣವಾಗಿ ಹುಲ್ಲಹಳ್ಳಿ ಗ್ರಾಮಕ್ಕೇ ನೀಡಬೇಕು ಅಂತ ನಾವೆಲ್ಲವನ್ನೂ ಕೂಡ ಈ ಗ್ರಾಮಕ್ಕೆ ಇಟ್ಟಿದ್ದೇವೆ. ಅದೇ ರೀತಿ ಮತ್ತೆ ಈಗ 15 ಲಕ್ಷ, ಈ ಒಂದು 15 ಲಕ್ಷನ ಕೂಡ ಇಲ್ಲಿ ನಾವು ಇಲ್ಲಿಗೆ ನೀಡಿದ್ದೇವೆ. ಆನಂತರ 20 ಲಕ್ಷ ಈಗಾಗಲೇ ಹೇಳಿದಂತೆ ಅದನ್ನು ಕೂಡ ತಮ್ಮ ಗ್ರಾಮಕ್ಕೆ ನಾವು ಮೀಸಲಿಟ್ಟಿದ್ದೇವೆ. ಅದರಿಂದ ನಿರಂತರವಾಗಿ ಈ ಒಂದು ಗ್ರಾಮದ ಅಭಿವೃದ್ಧಿಗೆ ನಮಗೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಶ್ರೀಕಂಠ ನಾಯಕರು, ಇರೋದಂಥ ನಮ್ಮ ಶಿವರಾಜ್ ನಾಯಕರು, ಚಾಮುಂಡ ನಾಯಕರು, ಎಲ್ಲ ನಮ್ಮ ಹಿರಿಯರು ನಮಗೆ ಆಗಾಗ ತಿಳಿಸ್ಕೊಡ್ತಾ ಇದ್ರು. ಇಲ್ಲಿ ನಮಗೆ CC ರಸ್ತೆ ಮತ್ತು ಡ್ರೈನ್ ಕಾಮಗಾರಿ ಆಗಬೇಕಾಗಿದೆ, ಹಲವಾರು ವರ್ಷಗಳಿಂದ ಯಾವುದೇ ಕಾಮಗಾರಿಗಳು ಆಗಿಲ್ಲ ಅನ್ನೋದ್ರ ಬಗ್ಗೆ ಅವ್ರು ನಮಗೆ ತಿಳಿಸ್ಕೊಡ್ತಾ ಇದ್ರು. ಅದರಂತೆ ಇವತ್ತಿನ ದಿವಸ ಈಗ ಒಂದು ಕಾಮಗಾರಿನ ಕೈ ಎತ್ಕೊಂಡು ಹಂತವಾಗಿ ಮಾಡಲಿಕ್ಕೆ ಇವತ್ತು ಮೊದಲನೇ ಹಂತದಲ್ಲಿ ನಾವು ಭೂಮಿ ಪೂಜೆನ ಮಾಡಿದ್ದೇವೆ. ಮುಂಬರುವ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಈಗಾಗಲೇ ಹೇಳಿದಂತೆ ಅಸೆಂಬ್ಲಿ ನಡೆದ ಬಳಿಕ ನಾವು ಬಂದು ಉಳಿದಂಥ ಅನುದಾನ ಏನಿದೆ ಸುಮಾರು 50 ಲಕ್ಷ ರೂಪಾಯಿಗಳಿಗೆ ಪ್ರತ್ಯೇಕವಾಗಿ ಇಲ್ಲೇನು ಅನುದಾನ ನೀಡಿದ್ದೇವೆ, ಅದಕ್ಕೂ ಕೂಡ ನಾವು ಇಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿ ಆದಷ್ಟು ನಮ್ಮ ಅವಧಿಯಲ್ಲಿ ತಮ್ಮ ಗ್ರಾಮದಲ್ಲಿರುವಂಥ CC ರಸ್ತೆ ಡ್ರೈನ್ಗಳೇನಿದೆ ಅದನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ. ಜೊತೆಗೆ ಈಗಷ್ಟೇ ಹೇಳಿದ್ರು, ನಾವು ರಾಮ ಮಂದಿರಕ್ಕೂ ಕೂಡ ಅನುದಾನ 10 ಲಕ್ಷ ಕೊಡಬೇಕಾ 10 ಲಕ್ಷ ರೂಪಾಯಿಗಳನ್ನು ರಾಮ ಮಂದಿರಕ್ಕೆ, ಇದು ದೇವಸ್ಥಾನದ ಸುಮಾರು 25 ಕೋಟಿಯಲ್ಲಿ ವಿಶೇಷ ಅನುದಾನದಲ್ಲಿ 2.5 ಕೋಟಿಯನ್ನು ನಾವು ದೇವಸ್ಥಾನಗಳಿಗೆ ಮೀಸಲನ್ನು ಇಟ್ಟಿದ್ದು. ಅದರಲ್ಲಿ 10 ಲಕ್ಷ ರೂಪಾಯಿಯನ್ನು ವೀಕ್ಷಣೆಗೆ ನಾವು ಬರ್ತೇವೆ. ಅದಕ್ಕೆ ಪ್ರತ್ಯೇಕವಾಗಿ ನಾವು ಎಲ್ಲೆಲ್ಲಿ ದೇವಸ್ಥಾನಗಳಿಗೆ ಅನುದಾನ ನೀಡಿದ್ದೇವೋ ಅವೆಲ್ಲವೂ ಕೂಡ ವೀಕ್ಷಣೆಯನ್ನು ಮಾಡಿ ಭೂಮಿ ಪೂಜೆ ಮಾಡಿದ್ರೆ ಭೂಮಿ ಪೂಜೆಯನ್ನು ಕೂಡ ನಾವು ಮಾಡಿ ಆ ಕಾರ್ಯವನ್ನು ಕೂಡ ಅಸೆಂಬ್ಲಿ